ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಸಿದ್ದಾಪುರ ತಾಲೂಕಿನ ಕಾನಳ್ಳಿಯ ಶ್ರೀ ಚೌಡೇಶ್ವರಿ ದೇವಾಲಯದ 30ನೇ ವಾರ್ಷಿಕೋತ್ಸವ ಏಪ್ರಿಲ್ 14ರಿಂದ 16ರವರೆಗೆ ವಿಜೃಂಭಣೆಯಿಂದ ಜರುಗಲಿದೆ. ಏಪ್ರಿಲ್ 14ರಂದು ಬೆಳಿಗ್ಗೆ ದೇವರಲ್ಲಿ ಸಾಮೂಹಿಕ ಪ್ರಾರ್ಥನೆ, ಬ್ರಹ್ಮಕೂರ್ಚ ಹವನ, ಗಣೇಶ ಪೂಜೆ, ದೇವನಾಂದಿ, ಶ್ರೀ ಚೆನ್ನಮ್ಮ ದೇವಿಗೆ ಕಲಾವೃದ್ಧಿ ಹೋಮ, ವಿಶೇಷ ಪೂಜೆ, ಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ. ಸಂಜೆ 7ರಿಂದ ಸತ್ಯಸಾಯಿ ಸೇವಾ ಸಮಿತಿ ಸಿದ್ದಾಪುರ ಇವರಿಂದ ಭಜನಾ ಕಾರ್ಯಕ್ರಮ. ರಾತ್ರಿ 8 ಗಂಟೆಗೆ ಮೂಲಭೂತೇಶ್ವರ ಸನ್ನಿಧಿಯಲ್ಲಿ ಉಗ್ರ ನರಸಿಂಹ ಹೋಮ, ಮಹಾಭೂತ ಬಲಿ ನಡೆಯಲಿದೆ. ಏಪ್ರಿಲ್ 15ರಂದು ಯಕ್ಷಿಣಿ ದೇವಿಗೆ ಕಲಾವೃದ್ಧಿ ಹೋಮ, ನಾಗಪ್ರತಿಷ್ಠೆ, ಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆ ಜರುಗಲಿದೆ. ಸಂಜೆ 7 ಗಂಟೆಯಿಂದ ರಾಮಾಂಜನೇಯ ಕಲಾಮಂಡಳ ಕೆಳಗಿನ ಕಂದಳ್ಳಿ ಕುಮಟ ಇವರಿಂದ ಭಜನಾ ಕಾರ್ಯಕ್ರಮ. ರಾತ್ರಿ 8 ಗಂಟೆಗೆ ಶ್ರೀ ಹುಣಸೂರು ಭೂತೇಶ್ವರ ಸನ್ನಿಧಿಯಲ್ಲಿ ಉಗ್ರ ನರಸಿಂಹ ಹೋಮ ಹಾಗೂ ಮಹಾಭೂತ ಬಲಿ ನಡೆಯಲಿದೆ. ಕೊನೆಯ ದಿನವಾದ ಏಪ್ರಿಲ್ 16ರಂದು ಪಲ್ಲಕ್ಕಿ ಉತ್ಸವ, ಮಹಾಪೂರ್ಣಾಹುತಿ, ಗುರುಪಾದುಕಾ ಪೂಜೆ, ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಬ್ರಹ್ಮಕಲಶೋತ್ಸವ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಜರುಗಲಿದ್ದು, ಶಿರಸಿಯ ಬಣ್ಣದ ಮಠದ ಮಣಿಪ್ರ ಶ್ರೀ ಶಿವಲಿಂಗ ಸ್ವಾಮೀಜಿ, ಜಡೇಶ್ರೀ ಸಂಸ್ಥಾನ ಮಠದ ಶ್ರೀಮದ್ ನಿರಂಜನ ಪ್ರಭು ಮಹಾಂತ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಅಂದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಶ್ರೀ ರಾಮೇಶ್ವರ ನಾಟ್ಯ ಸಂಘ ಕೋಲ್ಶಿರಸಿ ಇವರಿಂದ ಊರಿಗೆ ಕಾಲಿಟ್ಟ ಹುಲಿ ಎಂಬ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ಳಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಭಾಸ್ಕರ್ ಸಿ ಕಾನಳ್ಳಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.